Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಪರಿಸರ ಪಠ್ಯಪುಸ್ತಕ ಭಾಗ 2 ಇದರ ಪಾಠ 20 ಹಬ್ಬ ಹರುಷ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪ್ರಶ್ನೆಗಳಿಗೆ ಉತ್ತರಿಸು. ಇದು ಏನು? ಇದರಲ್ಲಿ ಎಷ್ಟು ಬಣ್ಣಗಳಿವೆ? ಮಧ್ಯದಲ್ಲಿ ಏನಿದೆ? ಇದು ರಾಷ್ಟ್ರಧ್ವಜ. ಇದರಲ್ಲಿ 3 ಬಣ್ಣಗಳಿವೆ. ಮಧ್ಯದಲ್ಲಿ ಅಶೋಕ ಚಕ್ರವಿದೆ. ನಿನ್ನ ಶಾಲೆಯಲ್ಲಿ ರಾಷ್ಟ್ರಧ್ವಜವನ್ನು ಯಾವ ದಿನಗಳಲ್ಲಿ ಆಚರಿಸುತ್ತಾರೆ? ನನ್ನ ಶಾಲೆಯಲ್ಲಿ ರಾಷ್ಟ್ರಧ್ವಜವನ್ನು ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವದ ದಿನಗಳಲ್ಲಿ ಹಾರಿಸುತ್ತಾರೆ. ನೀನು ಶಾಲೆಯ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯ ಹಾಡುವ ಗೀತೆಗಳು: ರಾಷ್ಟ್ರಗೀತೆ ಮತ್ತು ನಾಡಗೀತೆ. ನಮ್ಮ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ. ರಾಷ್ಟ್ರಗೀತೆ ಜನಗಣಮನ. ರಾಷ್ಟ್ರಗೀತೆ ನಾಡಗೀತೆ ಹಾಡುವಾಗ ನೀನು ಏಕೆ ನಿಲ್ಲುವೆ? ನಮ್ಮ ನಾಡಿಗೆ ಹಾಗೂ ರಾಷ್ಟ್ರಕ್ಕೆ ಗೌರವ ಸಲ್ಲಿಸುವುದಕ್ಕಾಗಿ ರಾಷ್ಟ್ರಗೀತೆ ನಾಡಗೀತೆ ಹಾಡುವಾಗ ನಾನು ಎದ್ದು ನಿಲ್ಲುವೆ. ರಾಷ್ಟ್ರ ಮುದ್ರೆಯನ್ನು ನೀನು ಎಲ್ಲೆಲ್ಲಿ ನೋಡಿರುವೆ? ಇಲ್ಲಿ ಬರೆ. ನೋಟುಗಳ ಮೇಲೆ, ಸುಪ್ರೀಂ ಕೋರ್ಟ್ ಮೇಲೆ, ಪಾಸ್ಪೋರ್ಟ್ ಮೇಲೆ, ರಾಷ್ಟ್ರಪತಿ ಭವನ, ಪಾರ್ಲಿಮೆಂಟ್ ಹೌಸ್, ನಾಣ್ಯಗಳ ಮೇಲೆ. ಶಾಲೆಯಲ್ಲಿ ಜನವರಿ 26 ಗಣರಾಜ್ಯೋತ್ಸವ, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ, ಅಕ್ಟೋಬರ್ 2 ಗಾಂಧಿ ಜಯಂತಿ ಆಚರಿಸುತ್ತಾರೆ. ಗಣರಾಜ್ಯೋತ್ಸವದ ಬಗ್ಗೆ 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡು ಸಂವಿಧಾನವನ್ನು ಜಾರಿಗೆ ತರುತ್ತಾರೆ. ಆದ್ದರಿಂದ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಆಚರಿಸಲಾಗುತ್ತದೆ. ಈ ಹಿಂದೆ ನೋಡಿದ ಚಿತ್ರದಲ್ಲಿ ಮಕ್ಕಳು ಮಾಡುತ್ತಿರುವ ಕೆಲಸಗಳ ಪಟ್ಟಿ. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನಿಸುತ್ತಿರುವುದು, ಆಟೋಟಗಳಲ್ಲಿ ಗೆದ್ದವರಿಗೆ ಬಹುಮಾನ ಸಿದ್ಧಪಡಿಸುತ್ತಿರುವುದು, ತಳಿದು ತೋರಣ ಕಟ್ಟುವುದು, ನೆಹರೂರವರ ಬಗ್ಗೆ ಮಾತನಾಡಲು ತಯಾರಿ, ಹೂಗಳಿಂದ ಫೋಟೋವನ್ನು ಅಲಂಕರಿಸುವುದು, ನೃತ್ಯ ಮಾಡಲು ತಯಾರಿ. ನಿನ್ನ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹೇಗೆ ಆಚರಿಸುವರು ಎಂದು 4 ಸಾಲುಗಳಲ್ಲಿ ಬರೆ. ಆ ದಿನ ನೀನೇನು ಮಾಡುವೆ ಎಂಬುದನ್ನು ಕೂಡ ಬರೆ. ನನ್ನ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸುವರು. ನೆಹರೂರವರನ್ನು ಪೂಜಿಸಿ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವರು. ನಾನು ಕೂಡ ಭಾಷಣ ಮಾಡುವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.